ಶ್ವೇತವರಾಹ ಅವತಾರದ ಸಂದರ್ಭದಲ್ಲಿ ಗನೋದಕದಲ್ಲಿ ಮುಳುಗಿದ್ದ ಭೂಮಿಯನ್ನು ಶ್ವೇತವರಾಹ ಮೇಲಕ್ಕೆತ್ತಿದ. ಆಗ ಬ್ರಹ್ಮದೇವನ ಪುತ್ರನಾದ ಆದಿಹಿರಣ್ಯಾಕ್ಷ ಅದನ್ನು ತಡೀಕೆ ಬರ್ತಾನೆ. ವರಾಹ ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ಮೇಲಕ್ಕೆ ತಂದು ಸ್ಥಾಪನೆ ಮಾಡುತ್ತೆ. ಆದರೆ ಈಗ ನಮಗೆ ನಡೀತಾ ಇರತಕ್ಕಂಥ ವೈವಸ್ವಂತ ಮನ್ವಂತರದ ಕಥೆಯಲ್ಲಿ ಹಿರಣ್ಯಾಕ್ಷ ಅನ್ನುವ ರಾಕ್ಷಸ ಇರ್ತಾನೆ. ಅವನಲ್ಲೂ ಆ ಆದಿ ಹಿರಣ್ಯಾಕ್ಷನ ಆವೇಶ ಇರುತ್ತೆ. ಮಹಾನ್ ಶಕ್ತಿಶಾಲಿಯಾದ ಅವನು ಭೂಮಿಯನ್ನು ಚಾಪೆಯಂತೆ ಸುತ್ತಿ ಗನೋದಕ ಸಮುದ್ರದಲ್ಲಿ ಮುಳುಗಿಸಿಬಿಡುತ್ತಿರ್ತಾನೆ. ಆಗ ಭಗವಂತ ತನ್ನ ದಶಾವತಾರದ 3ನೇ ಅವತಾರವಾದ ನೀಲವರಾಹ ಅವತಾರವನ್ನು ಎತ್ತಿ ನಮಗೆ ಭೂಮಿಯನ್ನು ರಕ್ಷಿಸಿಕೊಟ್ಟ ಅಂತ 2 ಅವತಾರಗಳ ಬಗ್ಗೆಯೂ ವ್ಯಾಸ ಭಗವಾನರು ಹೇಳಿದ್ದಾರೆ. ಮೈತ್ರೇಯನಿಂದ ಭಾಗವತವನ್ನು ಕೇಳ್ತಾ ಇರುವ ವಿದುರ ಕೇಳ್ತಾನೆ, ಆ ಹಿರಣ್ಯಾಕ್ಷ ಭೂಮಿಯನ್ನು ಯಾಕೆ ಮುಳುಗಿಸಿದ ಅಂತ ಪ್ರಶ್ನೆ ಮಾಡ್ತಾನೆ. ಕಶ್ಯಪ ಮಹರ್ಷಿಗಳ ಮಗನಾದ ಹಿರಣ್ಯಾಕ್ಷ ಯಾಕೆ ಭೂಮಿಯನ್ನು ಮುಳುಗಿಸಿದ ಅನ್ನೋದು ರೋಚಕವಾದ ಕತೆ. ಕಶ್ಯಪ ಮಹರ್ಷಿಗಳು ಒಂದು ದಿನ ಸೂರ್ಯಾಸ್ತ ಸಮಯದಲ್ಲಿ ಸಂಧ್ಯಾವಂದನೆ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರ ಹೆಂಡತಿ ದಿತಿದೇವಿ ಬಂದು ತನಗೆ ಪುತ್ರಭಿಕ್ಷೆ ಬೇಕು ಅಂತ ಪತಿಯಲ್ಲಿ ಬೇಡ್ತಾಳೆ. ಕಶ್ಯಪರು ಹೇಳ್ತಾರೆ, ಇದು ಪೂಜಾ ಸಮಯ, ಅದರಲ್ಲೂ ಘೋರವಾದ ಸಂಧ್ಯಾಕಾಲ, ಭಯಂಕರ ಭೂತಗಳು ಸಂಚರಿಸುವ ಸಮಯ, ಗರ್ಭಧಾರಣೆಗೆ ಇದು ಪ್ರಶಸ್ತವಾದ ಸಮಯ ಅಲ್ಲ. ಸಾಯಂಕಾಲದ ಸಮಯದಲ್ಲಿ ಗಂಡ ಹೆಂಡತಿಗಳು ಹತ್ತಿರ ಸೇರಬಾರದು, ಮಾತಾಡಬಾರದು ಅಂತಲೂ ಹೇಳ್ತಾರೆ. ನಿಷಿದ್ಧವಾದ ಸಮಯ ಅಂತ ಸಾಕಷ್ಟು ಬುದ್ಧಿ ಹೇಳ್ತಾನೆ. ಆದರೂ ದಿತಿದೇವಿ ತನ್ನ ಹಠ ಬಿಡ್ತಾನೇ ಇಲ್ಲ. ನನಗೆ ಮಕ್ಕಳು ಬೇಕು ಅಂತಿದ್ದಾಳೆ. ಆ ಸಮಯದಲ್ಲಿ ಜಾಗ್ರತೆಯಾಗಿರಬೇಕು. ವಿಧಿ ಇಲ್ಲದೆ ಕಶ್ಯಪರು ಹೆಂಡತಿಯ ಆಸೆಯನ್ನು ಪೂರೈಸ್ತಾರೆ. ವರವನ್ನು ಕೊಟ್ಟುಬಿಡ್ತಾನೆ. ಕೇವಲ 1 ವರದಿಂದ, ಸ್ಪರ್ಶದಿಂದ ಅವಳು ಗರ್ಭವತಿ ಆಗ್ತಾಳೆ. ಕಶ್ಯಪರು ಒಂದು ದಿನ ತಮ್ಮ ದಿವ್ಯದೃಷ್ಟಿಯಿಂದ ಪತ್ನಿಯ ಗರ್ಭದಲ್ಲಿರುವ ಮಗನನ್ನು ನೋಡಿ ದಿತಿಗೆ ಹೇಳ್ತಾರೆ, ನಿನಗೆ ಎಷ್ಟು ಹೇಳಿದ್ರೂ ನನ್ನ ಮಾತನ್ನು ಕೇಳಲಿಲ್ಲ. ಸಂಧ್ಯಾ ಸಮಯದಲ್ಲಿ ಭೂತಗಣಗಳು ಸಂಚಾರ ಮಾಡ್ತಾ ಇರ್ತವೆ. ಸಂಧ್ಯಾ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಡ ಹೆಂಡಿಯರು ಒಂದು ಕಡೆ ಸೇರಬಾರ್ದು. ಗಂಡ ಹೆಂಡತಿರು ಹುಷಾರಾಗಿರಬೇಕು. ಅದಕ್ಕೆ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಹುಟ್ಟುಬಿಡ್ತಾರೆ. ಅದಕ್ಕೆ ಮಕ್ಕಳು ಹಠಮಾರಿ ಆಗ್ತಾರೆ, ಕಳ್ಳರಾಗ್ತಾರೆ, ಸುಳ್ಳನ್ನು ಹೇಳುವಂಥವರು ಹುಟ್ಟುತ್ತಾರೆ. ಜಾಗೃತಿಯಾಗಿರಬೇಕು. ಸಾಯಂಕಾಲ ಸಮಯದಲ್ಲಿ ಮಾತಾಡಲೇಬಾರ್ದು, ಮುಟ್ಟಲೇಬಾರ್ದು ಅಂತ ಹೇಳ್ತಾರೆ. ಆ ಸಂಧ್ಯಾ ಸಮಯದಲ್ಲಿ ಭೂತಗಣಗಳೆಲ್ಲ ಸುತ್ತಾಡ್ತಾ ಒಳಗೆ ಬರ್ತಾ ಇರ್ತವಂತೆ. ನಾನು ಮಾತು ಕೇಳಲಿಲ್ಲ, ನೀನು ಸಂಧ್ಯಾಕಾಲದಲ್ಲಿ ಭಗವಂತನ ಪ್ರಾರ್ಥನೆ ಬಿಟ್ಟು ಬೇರೆ ಏನನ್ನೂ ಕೂಡ ಮಾಡಬಾರ್ದು. ಆ ಸಮಯದಲ್ಲಿ ಅದು ರುದ್ರನ ಸಮಯ. ಅವನು ವೃಷಭಾರೂಢನಾಗಿ ಸಂಧ್ಯಾಕಾಲದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಗಣಗಳ ಸಮೇತವಾಗಿ. ಆ ಸಂದರ್ಭದಲ್ಲಿ ಅವನ ನಾಮಸ್ಮರಣೆ ಬಿಟ್ಟು ಬೇರೆ ಕೆಲಸ ಮಾಡಿದರೆ ಅದು ಅವನನ್ನು ಅವಮಾನಿಸಿದ ಹಾಗೆ ಆಗ್ತದೆ. ಸಂಜೆ ಸಮಯದಲ್ಲಿ ಗರ್ಭಧಾರಣೆ ಮಾಡುವವರನ್ನು ರುದ್ರ ವಧೆ ಮಾಡ್ತಾನೆ. ಸ್ಮಶಾನದಲ್ಲಿ ಪಿಚಾಚಿಗಳಾಗಿ ತಿರುಗಾಡ್ತಕ್ಕಂಥದ್ದು ಒಂದವರೆಗೆ ಪ್ರಾಯಶ್ಚಿತ್ತ ಅಂತಲೂ ಶಿವನೇ ಹೇಳಿದ್ದಾನೆ. ಪಿಚಾಚಿಗಳಾಗಿ ಹುಟ್ಟುತ್ತಾರೆ ಮಕ್ಕಳು. ಈಗ ನಿನಗೆ ಮುಹೂರ್ತ ದೋಷದಿಂದ ಗರ್ಭಧಾರಣೆ ಆಗಿದೆ. ಇದರ ಪರಿಣಾಮವಾಗಿ 3 ಲೋಕವನ್ನು ಪೀಡಿಸುವಂಥ 2 ಲೋಕಕಂಟಕರು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ ಅಂತ ಕಶ್ಯಪರು ಹೇಳ್ತಾರೆ. ಆಗ ದಿತಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಗಂಡನ ಮಾತನ್ನು ಕೇಳಿ ತುಂಬ ಭಯ ಪಡ್ತಾಳೆ. ಕಡೆಗೆ ಶಿವನನ್ನೇ ಪ್ರಾರ್ಥನೆ ಮಾಡ್ತಾಳೆ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೇ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೇ. ಹರಿಯ ಆಜ್ಞೆ ಮೇರೆಗೆ
ರುದ್ರದೇವ ಅವಳನ್ನು ಸಾಯಿಸಲಿಲ್ಲ. ಆದರೆ ಇಬ್ಬರು ಲೋಕಕಂಟಕರಾದ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅನ್ನುವ ರಾಕ್ಷಸರು ಹುಟ್ಟುತ್ತಾರೆ. ಈ ಹಿರಣ್ಯಾಕ್ಷನಲ್ಲಿ ಆದಿ ಹಿರಣ್ಯಾಕ್ಷನ ಆವೇಶವೂ ಇರುತ್ತೆ. ಆದ್ದರಿಂದ ಅವನು ಭೂಮಿಯನ್ನು ಮುಳುಗಿಸಿಬಿಡ್ತಾನೆ. ತುಂಬ ರೋಚಕವಾಗಿದೆ ಕತೆ, ಚೆನ್ನಾಗಿ ಕೇಳಬೇಕಿದು. ಶ್ವೇತವರಾಹ ಆದಿ ಹಿರಣ್ಯಾಕ್ಷನನ್ನು ತನ್ನ ಕೋರೆ ಹಲ್ಲಿನಿಂದ ಹೊಡೆದು ಕೊಂದಿರುತ್ತೆ. ಈಗ ನೀಲವರಾಹ ಸ್ವಾಮಿ ಅಂಗೈಯಿಂದ ಕಿವಿಗೆ ಹೊಡೆದು ಹಿರಣ್ಯಾಕ್ಷನನ್ನು ಕೊಲ್ಲುತ್ತೆ. ಆದ್ದರಿಂದ ಸಾಯಂಕಾಲದ ಸಮಯದಲ್ಲಿ ಈ 4 ಕೆಲಸಗಳನ್ನು ಯಾರೂ ಮಾಡಲೇಬಾರದು ಅಂತ ಭಾಗವತ ಹೇಳುತ್ತೆ. ಆ ಸಮಯದಲ್ಲಿ ಆಹಾರ ಸೇವನೆ ಮಾಡಿದರೆ ಅದು ವಿಷವಾಗುತ್ತೆ. ನಿದ್ರೆ ಮಾಡಿದರೆ ಲಕ್ಷ್ಮೀದೇವಿ ಕೋಪಿಸಿಕೊಂಡು ಮನೆಯಿಂದ ಹೊರಟು ಹೋಗ್ತಾಳೆ. ಬಡತನ ಬರುತ್ತೆ, ಇರತಕ್ಕಂಥ ಹಣ ಖರ್ಚಾಗಿ ಬಿಡುತ್ತೆ. ಸಂಜೆ ಹೊತ್ತು ನಿದ್ರೆ ಮಾಡಬಾರ್ದು. ಸುಮಾರು ಜನ 3 ಗಂಟೆ 4 ಗಂಟೆವರೆಗೆ ಎಚ್ಚರಾಗಿದ್ದು ಮಂಕಾಗಿ ಹಿಡಿದು ಸರಿಯಾಗಿ 5 ಗಂಟೆಗೆ ನಿದ್ದೆ ಮಾಡ್ತಾರೆ. 5ರಿಂದ 6, 7:30, 8 ಗಂಟೆವರೆಗೂ ಮಾಡ್ತಾರೆ. ಲಕ್ಷ್ಮಿ ಹೊರಟೋಗುತ್ತೆ. ಇನ್ನು ಕೆಲವರು ಸಾಯಂಕಾಲ ನೋಡಿಕೊಂಡು ಸೂರ್ಯಾಸ್ತ ಆಗ್ತಾ ಇದ್ದಾಗಲೇ ರೊಟ್ಟಿ ತಿನ್ನಕ್ಕೆ ಕೂತ್ಕೋತಾರೆ. ದರಿದ್ರ ರೋಗ ಹುಟ್ಟುಬಿಡುತ್ತೆ. ಸೂರ್ಯಾಸ್ತ ಸಮಯ ಕಳೀಬೇಕು, ಸಾಯಂಕಾಲ ಸಮಯ ಕಳೀಬೇಕು. ಇಲ್ಲ ಸಾಯಂಕಾಲ ಸಮಯಕ್ಕೆ ಮುಂದೆ ಊಟ ಮಾಡಬೇಕು, ಅಲ್ಲ ಅದಕ್ಕೆ ಮುಂಚೆ ನಾವು ನಿದ್ರೆ ಮಾಡಬೇಕು. ನೋಡಿ, ಇದನ್ನು ಮಾಡಿಕೊಡ್ದು ಅಂತ ಮನೆಯಲ್ಲಿ ದರಿದ್ರ ಉಂಟಾಗುತ್ತೆ ನಿದ್ರೆ ಮಾಡದೆ. ಆ ಸಂಧ್ಯಾ ವಂದನೆ ಒಂದು ಸಂದರ್ಭದಲ್ಲಿ ಬೇರೆ ಏನನ್ನೂ ಓದಿದರೂ ಕೂಡ, ಬೇರೆ ಯಾವ ಕೆಲಸ ಮಾಡಿದರೂ ಆಯಸ್ಸು ಕ್ಷೀಣ ಆಗುತ್ತೆ. ಪರಮಾತ್ಮನ ಸ್ಮರಣೆ ಮಾಡಬೇಕು. ಆವಾಗ ಪುಸ್ತಕಗಳನ್ನು ಓದಬಾರ್ದು. ಆ ಸಂದರ್ಭದಲ್ಲಿ ಮಾತ್ರ ಆ ಕ್ಷಣ ನೋಡಿಕೊಂಡು ನಾವು ವಿದ್ಯೆ ಹತ್ತಲ್ಲ. ಆ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕಾಗ. ಇನ್ನು ಗರ್ಭಧಾರಣೆ ಮಾಡಿದರೆ ಕ್ರೂರ ಮಕ್ಕಳು ಹುಟ್ಟುತ್ತಾರೆ. ಇದಕ್ಕೆ ಈ ಕಶ್ಯಪ ದಿತಿಯರ ಕಥೆಯೇ ಉದಾಹರಣೆ. ಹೀಗೆ ವರಾಹಸ್ವಾಮಿ ನೀರಿನಲ್ಲಿ ಮುಳುಗಿದ್ದ ಭೂಮಿಯನ್ನು ಮೇಲಕ್ಕೆತ್ತಿ ತನ್ನ ಗೊರಸಿನಿಂದ ಜಲಸ್ತಂಭನೆ ಮಾಡಿ ಅದರ ಮೇಲೆ ಭೂಮಿಯನ್ನು ಸ್ಥಿರವಾಗಿ ನಿಲ್ಲಿಸಿ ಅಂತರ್ಧಾನವಾಗ್ತಾ ಇದ್ದಾನೆ. ಈ ವರಾಹ ಅವತಾರ ಘಟ್ಟವನ್ನು ಭಕ್ತಿಯಿಂದ ಕೇಳುವವರ ಮನಸ್ಸಿನಲ್ಲಿ ಶ್ರೀಹರಿ ನೆಲೆಸಿರ್ತಾನೆ. ಮನು ಶತರೂಪ ದಂಪತಿಗಳ ಮಕ್ಕಳಿಗೆ ಮದುವೆಯ ವಯಸ್ಸು ಬರುತ್ತೆ. ಅವರ ಮಕ್ಕಳಲ್ಲಿ ಒಬ್ಬಳಾದ ದೇವಹೂತಿ ತಂದೆಗೆ ಹೇಳ್ತಾಳೆ, ಅಪ್ಪ, ನಾನು ಮನುಪುತ್ರಿಯೇ ಆಗಿದ್ದರೂ ನನಗೆ ಯಾವ ದೊಡ್ಡ ರಾಜಕುಮಾರನೂ ಬೇಡ, ಸಾಮಾನ್ಯ ವೈದಿಕ ಬ್ರಾಹ್ಮಣನ್ನೇ ನಾನು ಮದುವೆ ಆಗ್ತೀನಿ ಅಂತಾಳೆ. ಮನುಪುತ್ರಿ ಅಂದರೆ ಏನು ಸಾಮಾನ್ಯವೇ? ಮಹಾಯುಗಗಳವರೆಗೆ ಇಡೀ ಪ್ರಪಂಚಕ್ಕೆ ಅಧಿಪತಿ ಮನು. ಮಹಾಯುಗಗಳವರೆಗೆ ಕೂಡ, ಅಂದರೆ ಎಷ್ಟು ಮಹಾಯುಗಗಳು? 71 ಮಹಾಯುಗಗಳಿಗೆ ಅಧಿಪತಿಯಾಗಿರ್ತಾನೆ, ಚಕ್ರವರ್ತಿಯಾಗಿರ್ತಾನೆ ಮನು. ಅಂಥವನ ಮಗಳಾದ ತನಗೆ ಯಾವ ದೊಡ್ಡ ರಾಜಕುಮಾರನೂ ಬೇಡ ಅಂತಾಳಲ್ಲ, ಒಂದು ಬಡ ಬ್ರಾಹ್ಮಣನ ಮಗ ಬೇಕು ಅಂತಾಳಲ್ಲ. ಈಗಿನ ಕಾಲದಲ್ಲಿ ಮದುವೆ ಅಂದರೆ ಮೊದಲು ನೋಡ್ತಕ್ಕಂಥದ್ದೇ ಸ್ಟೇಟಸ್ ನೋಡ್ತೀವಿ ನಾವು. ಎಲ್ಲರುಂಟ ಪೂಜಾರಿ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತಾರೆ. ಅದಕ್ಕೆ ಪಾಪ ಪೂಜಾರಿಗಳಿಗೆ ಮದುವೆನೇ ಆಗಲ್ಲ, ಜಾತಿ ಭ್ರಷ್ಟರಾಗ್ತಾ ಇದ್ದಾರೆ. ಪೂಜಾರಿಗಳನ್ನು ಸಾಮಾನ್ಯವಾ? ಅವರು ಸಂಪಾದನೆ ಮಾಡಲ್ವಾ? ಅವರಲ್ಲಿ ಲಕ್ಷ್ಮಿ, ಅವರಲ್ಲಿ ಸರಸ್ವತಿ ತಾಂಡವಾಡ್ತಾ ಇರುತ್ತೆ. ಏನೋ ಸ್ವಲ್ಪನಾರ ಅನುಷ್ಠಾನ ಇಟ್ಕೊಂಡಿರ್ತಾರೆ. ಒಂದು ದೇವಸ್ಥಾನದಲ್ಲಿ ರಾಜನಾಗಿರ್ತಾನೆ, ಅವನು ಮಾಡ್ಕೊಳ್ಳೋಕ್ಕೇನು ಮದುವೆ? ಓದಿರೋನು ಬೇಕು, ಮತ್ತು ಅಮೆರಿಕಕ್ಕೆ ಹೋಗೋನು ಬೇಕು, ಹೀಗೆಲ್ಲ ಮಾತಾಡ್ತಾರೆ. ಮದುವೆನೇ ಆಗಲ್ಲ ಹೆಣ್ಮಕ್ಳಿಗೆ. ಶುದ್ಧವಾಗಿರ್ತಕ್ಕಂಥ ಒಳ್ಳೆ ಗಂಡನನ್ನು ಪಡೀಕ್ಕೆ ಯೋಗ ಬೇಕಲ್ಲ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಮನುಪುತ್ರಿ ಹೇಗೆ ಕೇಳ್ತಿದ್ದಾಳೆ, ಒಂದು ಬ್ರಾಹ್ಮಣನ ಮಗ ಬೇಕು ನನಗೆ ಅಂತ. ಇಷ್ಟು ಅನುಕೂಲವಾಗಿದ್ದರೆ ಎಷ್ಟು ಅಂತಸ್ತು ಇದೆ. ನಾವು ನೋಡ್ತಾ ಇದ್ದಾರೆ ಯಾರು ಎಂಥದ್ದಿದೆ, ಅವ್ರಿಗೇನಿದೆ, ಅಂತಸ್ತು ಎಷ್ಟಿದೆ, ಆಸ್ತಿ ಎಷ್ಟಿದೆ, ಅಮೆರಿಕಾದಲ್ಲಿ ಏನು ಮಾಡ್ತಿದ್ದಾನೆ, ಬ್ಯಾಂಕಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದಾನೆ, ಏನೇನು ಬರುತ್ತಾ ಅವನಿಗೆ, ಅಡುಗೆ ಬರುತ್ತಾ? ಮೊದಲು ಅದೇ ಕೇಳ್ತಾರೆ, ಅಡುಗೆ ಬರುತ್ತಾ ಅವನಿಗೆ?
ಡ್ರೈವಿಂಗ್ ಬರುತ್ತಾ ಅಂತೆಲ್ಲ ಕೇಳ್ತಾರೆ. ಇವೆಲ್ಲ ಪಾಸ್ ಆಗಬೇಕು. ಹಿಂದಿನ ಕಾಲದಾಗ ಕೇಳ್ತಿದ್ರು ಬಿಡಿ, ಫ್ರಿಜ್ ಇದೆಯಾ, ಕಾರ್ ಇದೆಯಾ ಅಂತ, ಅದೆಲ್ಲ ಹೊಟ್ಟೋಯ್ತು. ಈಗ ದೊಡ್ಡ ಕೆಲಸ ಇದೆ ಅಂದರೆ ಅಡುಗೆ ಬರುತ್ತಾ ಅಂತ ಕೇಳ್ತಾರೆ. ಆಮೇಲೆ ಮಕ್ಕಳು ನೋಡ್ಕೊಳ್ಳೋದು ಬರುತ್ತಾ ಅಂತಾರೆ. ಎತ್ತುಬಿಟ್ಟು ಮಕ್ಕಳನ್ನ ಅವಳು ಕೆಲಸಕ್ಕೆ ಹೋಗ್ಬೇಕಲ್ಲ. ಚಿತ್ರ ಎಲ್ಲ ಬದಲಾವಣೆ ಆಗಿಬಿಟ್ಟಿದೆ ಈಗ. ಅದಕ್ಕೆ ಪ್ರಪಂಚ ಈಗ ಆಗಿದೆ, ಮರ್ಯಾದೆನೇ ಇಲ್ಲ ಬಿಡಿ. ಆದರೆ ಇಲ್ಲಿ ದೇವಹೂತಿಗೆ ಆ ಅಂತಸ್ತುಗಳಿಗಿಂತ ಬ್ರಹ್ಮಜ್ಞಾನಿಯನ್ನು ಮದುವೆ ಆಗ್ತಕ್ಕಂಥ ಇಚ್ಛೆ ಇರುತ್ತೆ ನೋಡಿ. ನಾನು ಹೇಳಲಿಲ್ಲ, ಇವತ್ತೊಂದು ದಿನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥವನು, ಪ್ರಧಾನ ಅರ್ಚಕನಾಗಿರ್ತಕ್ಕಂಥವನಿಗೆ ನಿಜವಾಗೂ ಅಲ್ಪ ಸ್ವಲ್ಪ ಬ್ರಹ್ಮಜ್ಞಾನ ಇದ್ದೇ ಇರುತ್ತೆ. ಸ್ವಲ್ಪನಾದರೂ ಕೂಡ ಅವನಿಗೆ ಭಕ್ತಿ ಇರುತ್ತೆ. ಅಂಥವನನ್ನು ಪಡಿಬೇಕು ಅಂತಾಳೆ ನೋಡಿ ಇವಳು. ಈ ಜನ್ಮ ಸಾಫಲ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಬ್ರಹ್ಮಜ್ಞಾನ. ಜನ್ಮ ಸಾಫಲ್ಯ ಆಗಬೇಕು ನಮಗೆ. ಏನು ಹುಟ್ಟುತ್ತೀವಿ ಬದುಕ್ತೀವಿ, ಏನು ಇದು ಪ್ರಯೋಜನ? ಮಧ್ಯದಲ್ಲಿ ಒಂದಷ್ಟು ಜನ ಇರ್ತೀವಿ, ಹೊರಟೋಗ್ತೀವಿ ನಾವು. ಈ ಹಣ ಎಲ್ಲಿಗೆ ಬರುತ್ತೆ ನಮಗೆ? ಜ್ಞಾನ ಉಂಟಾಗುತ್ತಾ? ಇಲ್ಲ. ದರಿದ್ರ ಉಂಟಾಗತ್ತೆ, ಚಂಚಲ ಉಂಟಾಗತ್ತೆ. ಈ ಅಧಿಕಾರಿಗಳೇನು ನಮಗೇನು ಬರೋಲ್ಲ. ಬ್ರಹ್ಮಜ್ಞಾನನೇ ಬೇಕು ನಮಗೆ. ಯಾಕಂದರೆ ಉತ್ತಮವಾಗಿರ್ತಕ್ಕಂಥ ಮನುಷ್ಯನ ಶರೀರ. ಆದ್ದರಿಂದ ಬ್ರಹ್ಮಜ್ಞಾನ ಇರುವವರನ್ನೇ ಮದುವೆ ಆಗಿಬಿಟ್ರೆ ಅವನಿಂದ ಯಾವಾಗಲಾದ್ರೂ ಕೂಡ ಬ್ರಹ್ಮಜ್ಞಾನದ ವಿಚಾರ ತಿಳಿದುಕೊಳ್ತಾ ಇರ್ಬೋದಲ್ಲ ಅನ್ನೋದು ಅವಳ ಉದ್ದೇಶವಾಗಿರುತ್ತೆ. ಒಳ್ಳೆಯ ಉದ್ದೇಶ. ಅವಳ ಆಸೆಯಂತೆ ಮನು ಅವಳನ್ನು ಕರ್ದಮ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಕರ್ದಮ ಪ್ರಜಾಪತಿಯನ್ನು ಸಾಮಾನ್ಯನ ಬಿಡಿ. ಆದರೆ ಅವಳನ್ನು ಮದುವೆ ಮಾಡಿಕೊಂಡ ಮೇಲೆ ಕರ್ದಮರಿಗೆ ಭಾಳ ಸಂಕೋಚ ಆಗತ್ತೆ. ನಾನೇನು ಋಷಿಕುಮಾರ, ಈ ಪರ್ಣಕುಟೀರದಲ್ಲಿದ್ದೀನಿ, ಆದರೆ ರಾಜಕುಮಾರಿಯಾದ ಈಕೆ ಹೇಗೆ ಇಲ್ಲಿರ್ತಾಳೆ ಅಂತ ಹೆಂಡತಿಗೋಸ್ಕರ ದೊಡ್ಡ ಅರಮನೆಯನ್ನು ಕಟ್ಟಿಸ್ತಾನೆ. ಅವನಿಗೇನು ಸಾಮಾನ್ಯದ ಪುರೋಹಿತ ಮಗ ಅಲ್ಲ ಇವನು. ಅವಳನ್ನು ರಾಜಕುಮಾರಿ ಹಾಗೆ ನೋಡ್ಕೊಳ್ತಾನೆ. ಅವಳಿಗೋಸ್ಕರ ದಾಸಿಯರು, ವಿಹಾರಕ್ಕೆ ವಿಮಾನ ಅಂದರೆ ನಮ್ಗೆ ಅನಿಸುತ್ತಲ್ವ, ಆವಾಗ ವಿಮಾನ ಇತ್ತ ಅಂತ. ಯಾಕಿಲ್ಲ, ಪುಷ್ಪ ವಿಮಾನ ಇತ್ತು. ಸಂಕಲ್ಪ ಮಾತ್ರದಿಂದ ಹಾರಾಡ್ತಕ್ಕಂಥ ವಿಮಾನಗಳು ಆಗಲೂ ಇತ್ತು. ವಿಹಾರಕ್ಕೆ ವಿಮಾನ, ಈಜುಕೊಳ, ಹೀಗೆ ಜೀವನಕ್ಕೆ ಬೇಕಾದ ಎಲ್ಲ ರೀತಿಯ ಅನುಕೂಲವನ್ನು ತನ್ನ ತಪೋಬಲದಿಂದ ಸೃಷ್ಟಿ ಮಾಡ್ತಾನೆ. ಬ್ರಹ್ಮಜ್ಞಾನ ತಪೋಬಲ. ಇಷ್ಟೆಲ್ಲ ಸುಖಭೋಗಗಳನ್ನು ನೋಡಿದ ಮೇಲೆ ಅವಳಿಗೆ ತನ್ನ ಬ್ರಹ್ಮಜ್ಞಾನದ ವಿಷಯ ಮರ್ತೇ ಹೋಗುತ್ತೆ. ಕೆಲವು ಸತಿ ಹಿಂಗೆ ಆಗುತ್ತೆ ಯಾವಾಗಲೂ ಕೂಡ. ಇಷ್ಟೊಂದು ನೋಡಿದ್ಬಿಟ್ಟ ಮೇಲೆ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋ ಉದ್ದೇಶ ಮರ್ತೋಗ್ಬಿಡ್ತಾರೆ ಸುಮಾರು ಜನ. ಈ ತಿಂಡಿ ಗಿಂಡಿ ಎಲ್ಲ ನೋಡಿದ ಮೇಲೆ ಉಪವಾಸದ ಸಂಗತಿ, ವ್ರತದ ಸಂಗತಿ ಮರ್ತೋಗ್ತಾರೆ. ಇಷ್ಟೊಂದು ದುಡ್ಡೆಲ್ಲ ನೋಡಿದ ಮೇಲೆ ಅವರು ವೈರಾಗ್ಯ ಮರ್ತೋಗ್ತಾರೆ ಸುಮಾರು ಜನ. ಕೆಲವ್ರಿಗೆ ಆಗುತ್ತೆ ಇದೇ ಥರ. ಕೆಲವರಿಗೇನು 100ಕ್ಕೆ 80 ಭಾಗಕ್ಕೆ ಜನಕ್ಕೆ ಆಗ್ತಾ ಇರುತ್ತಿದ್ದು. ಅಂಥ ಮೋಸ, ಅದು ಪಡಬಾರ್ದು ನಾವು ಅಂತ. ಸಂಸಾರ ಸುಖದಲ್ಲೇ ಇದ್ದು ಬಿಡ್ತಾಳೆ ನೋಡಿ ಅವಳು, ಇದರಲ್ಲೇ ಇದ್ದು ಬಿಡ್ತಾಳೆ. ಅವರಿಬ್ಬರು 9 ರೂಪಗಳನ್ನು ಧರಿಸ್ತಾರೆ. ತಪಸ್ವಿಗಳಲ್ವಾ, ಸಾಮಾನ್ಯದವರಲ್ಲವಲ್ಲ ಅವರು. ಅದರ ಫಲವಾಗಿ 9 ಮಂದಿ ಹೆಣ್ಮಕ್ಕಳು ಹುಡ್ತಾರೆ ಅವರಿಗೆ. ಸ್ವಲ್ಪ ದಿನ ಕಳೆದ ಮೇಲೆ ಕರ್ದಮರಿಗೆ ಸಂಸಾರ ಜೀವನದಲ್ಲಿ ವೈರಾಗ್ಯ ಉಂಟಾಗುತ್ತೆ. ಅವರು ವಾನಪ್ರಸ್ಥಾಶ್ರಮಕ್ಕೆ ಹೊರಡಕ್ಕೆ ಸಿದ್ಧವಾಗಿರ್ತಾರೆ. ಸಾಕು 9 ಮಕ್ಕಳು ಅಂತ. ಆದರೆ ಅವ್ರಿಗೆ ಅನಿಸ್ಲಿಲ್ಲ, ಗಂಡು ಮಗು ಆಗಲಿಲ್ವಲ್ಲ ಅಂತ ಯೋಚನೆ ಮಾಡಲಿಲ್ಲ. ಅದು ಈಗಿನ ಕಾಲದಲ್ಲಿ ಹೆಣ್ಮಗು ಒಂದೇ ಗಂಡು ಮಗು ಒಂದೇ ಬಿಡಿ, ಎಲ್ಲೋ ಕೆಲವು ಕಡೆ ಹಳ್ಳಿಗಳಲ್ಲಿ ನಡೆಯುತ್ತೆ. ಹೆಣ್ಮಗು ಹುಡ್ತಾ ಅಯ್ಯೋ ಬೇಡ ಬಿಡು ಅಂತ ಕೆಲವರು ಬಿಟ್ಟೇ ಬಿಡ್ತಾರೆ ಹೆಣ್ತೀರನ್ನ. ತುಂಬ ತಪ್ಪಲ್ಲ. ಹೆಣ್ಣು ಮಕ್ಕಳ ಪ್ರಪಂಚಕ್ಕೆ ಅವರು ಒಂದು ಆಸ್ತಿ. ಆ ಹೆಣ್ಣು ದೇವರು ನಮಗೆ ಬೇಕು. ನಮಗೆ ಶ್ರೀ ಶಕ್ತಿ ಅನ್ನತಕ್ಕಂಥದ್ದು.